ಪಂಚಾಯಿತಿ ಲಿಮಿಟಲ್ಲಿ ಈ ಖಾತಾ ಕೊಡೋದು ಈ ಕರ್ನಾಟಕ ಸರ್ಕಾರದ ಮುಖ್ಯ ಉದ್ದೇಶ. ಯಾಕೆ ಅಂದರೆ ಅವರು ಪಂಚಾಯಿತಿ ಲಿಮಿಟಲ್ಲಿ ಇರೋ ಎಷ್ಟೋ ಲಕ್ಷ ಪ್ರಾಪರ್ಟಿಗಳು ರೆವೆನ್ಯೂ ಅಂಡರ್ ಬರೋದಿಲ್ಲ, ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ. ಅದಕ್ಕೆ ಖಾತೆ ಕೊಟ್ಟು ಅದನ್ನು ಟ್ಯಾಕ್ಸ್ ಅಂಡರಿಗೆ ತರಬೇಕು ಅನ್ನೋದು ಕರ್ನಾಟಕ ಸರ್ಕಾರದ ಉದ್ದೇಶ. BBMPಲಿ ಕೊಟ್ಟಿದ್ದಾರೆ, ನಗರಸಭೆಲಿ ಕೊಟ್ಟಿದ್ದಾರೆ, ಈಗ ಪಂಚಾಯಿತಿಲಿ ಕೊಡ್ತೀವಿ ಅಂತ ಹೊರಟಿದ್ದಾರೆ. ಅದಕ್ಕೋಸ್ಕರ ಕಾನ್ಸ್ಟಿಟ್ಯೂಷನ್ ಒಳಗಡೆ ಬಿಲ್ ಸ್ಯಾಂಕ್ಷನ್ ಮಾಡಿ ಅದನ್ನು ಕೊಡ್ತೀವಿ ಅಂತೇಳಿ ತುಂಬ ತಿಂಗಳುಗಳಾಯಿತು. ಆದರೂ ಕೂಡ ಇನ್ನೂ ಅದ್ರ ಬಗ್ಗೆ ಸೂಚನೆ ಇಲ್ಲ. ಅದಾದಮೇಲೆ 2 ತಿಂಗಳಾದಮೇಲೆ ಏನು ಹೇಳಿದ್ರು ಅಂದರೆ, ನಾವು ಕಮಿಟಿನ ಕುಂಡ್ರಿಸಿದ್ದೀವಿ, ಆ ಕಮಿಟಿಯವ್ರು ಡಿಸೈಡ್ ಮಾಡ್ತಾರೆ ಖಾತೆ ಯಾವ ಥರ ಕೊಡಬೇಕು, ವೆಬ್ಸೈಟ್ ಯಾವ ಥರ ಸೆಟಪ್ ಮಾಡಬೇಕು, ಈ ಥರ ಡೀಟೇಲ್ಸ್ನ ಕೊಟ್ಟರು. ಹಾಗಾಗಿ ಮೊನ್ನೆ ಹೋದ ತಿಂಗಳು ಏನು ಹೇಳಿದ್ರು ಅಂದರೆ ಪ್ರಿಯಾಂಕ್ ಖರ್ಗೆ ಅವರೇ ಪಂಚಾಯತ್ ರಾಜ್ ಮಿನಿಸ್ಟರ್ ಈಗ ಕರ್ನಾಟಕ ಸರ್ಕಾರದಲ್ಲಿ, ಅವರು ಪಂಚಾಯತಿ ಲಿಮಿಟಲ್ಲಿ ಈ ಖಾತೆ ಕೊಡೋದಕ್ಕೆ ಮುಖ್ಯವಾದ ಒಂದು ಪಾತ್ರ ನಿಭಾಯಿಸ್ತಾರೆ. ಅವ್ರೇನು ಹೇಳಿದ್ರು ಅಂದರೆ, ಇನ್ನು ಜುಲೈ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಅಷ್ಟರಲ್ಲಿ ನಾವು ಖಾತೆ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಅವ್ರು ಹೇಳಾದ್ಮೇಲೆ ಏನಾಯಿತು ಅಂದರೆ, ಖಾತೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು, ಇನ್ನೇನು ಈ ವಾರ ಇಲ್ಲ ನೆಕ್ಸ್ಟ್ ವಾರದಷ್ಟರಲ್ಲಿ ಅಂತ. ಅದ್ರ ಜೊತೆಗೇ ಮೀಡಿಯಾದಲ್ಲಿ ಏನು ಒಂದು ಇನ್ಸೈಡರ್ ನ್ಯೂಸ್ ಬಂತು ಅಂದರೆ, ಓಕೆ ಎಲ್ಲ ಇನ್ನೇನು ಫಸ್ಟ್ ವೀಕ್ ಅಂದರೆ ಜುಲೈ 15 ಅಷ್ಟರಲ್ಲಿ ಖಾತೆ ಕೊಡ್ಬೋದು ಅಂತ ರಿಪೋರ್ಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅದ್ರ ಪ್ರಕಾರನೇ ಇನ್ನೇನು ಜುಲೈ 15 ಕೊಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಈಗ ಜುಲೈ 15 ಆಗಿ ಇವತ್ತು ಜುಲೈ 17, 2 ಡೇಸ್ ಎಕ್ಸ್ಟೆಂಡ್ ಆದರೂ ಕೂಡ ಅದ್ರ ಬಗ್ಗೆ ಯಾವುದೇ ನ್ಯೂಸು ಇಲ್ಲ. ಈ ಸರ್ಕಾರದಲ್ಲಿ ಇನ್ನೊಂದು ಏನಾಗ್ತಾ ಇದೆ ಅಂದರೆ, ಇವರು ಬರೀ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳೋದು ತುಂಬ ಆಗೋಗ್ಬಿಟ್ಟಿದೆ. IT ಪಾರ್ಕ್ ಎರಡನೇ IT ಪಾರ್ಕ್ ಮಾಡ್ತೀವಿ ಅಂತ ಹೇಳಿದ್ರು. ಬೆಂಗಳೂರಲ್ಲಿ ಅದೇನೋ ಟವರ್ ಮಾಡ್ತೀವಿ ಅಂತ ಹೇಳಿದ್ರು, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ರು, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ರು. ಬರೀ ಹೇಳ್ತಾನೆ ಇದ್ದಾರೆ. ಅವು ಹೇಳ್ತಾರೆ, 1 ತಿಂಗಳು ಅದ್ರದ್ದೇ ಫುಲ್ಲು ನ್ಯೂಸಲ್ಲಿ ಎಲ್ಲ ಕಡೆ ಅದ್ರದ್ದೇ ರಿಪೋರ್ಟ್ಸ್ ಇರ್ತದೆ. ಆಮೇಲೆ ನೋಡಿದ್ರೆ ಅದ್ರ ಬಗ್ಗೆ ಸುದ್ದಿನೇ ಇರಲ್ಲ. ಪೆರಿಫೆರಲ್ ರಿಂಗ್ ರೋಡ್ದು ಅದೇ ಥರ ಆಯಿತು. ಪೆರಿಫೆರಲ್ ರಿಂಗ್ ರೋಡ್ 2 ಮಾಡಿಬಿಡ್ತೀವಿ, ಇನ್ನೇನು ಬಂದ್ಬಿಡುತ್ತೆ ಅಂತ ಹೇಳಿದ್ರು. ಅಲ್ಲಿ ಕೆಂಪೇಗೌಡ ಲೇಔಟ್ ಮಾಡಿದ್ರು, ಅದು ಇನ್ನೇನು ಆಗಿದೆ ಅನಿಸುತ್ತೆ. ಇನ್ನು ಮಿಕ್ಕಿರೋ ಎಷ್ಟೊಂದು ಲೇಔಟ್ಗಳನ್ನ ಅವರು ಯಾವುದು ಪಬ್ಲಿಷ್ ಮಾಡಿದ್ರು. ಓಕೆ, ಪೆರಿಫೆರಲ್ ರಿಂಗ್ ರೋಡ್ ಸುತ್ತಮುತ್ತ ಇಷ್ಟೊಂದು ಲೇಔಟ್ಸ್ ಮಾಡ್ತೀವಿ ಅಂತ. ಎಷ್ಟು ನಂಬರ್ ಆಫ್ ಲೇಔಟ್ಸ್ನ ಅವರು ಹೇಳಿದ್ದಾರೆ, ಪೆರಿಫೆರಲ್ ರಿಂಗ್ ರೋಡ್ ಸುತ್ತ ಮಾಡ್ತೀವಿ ಅಂತ. ಈ ಥರ ಈ ಸರ್ಕಾರ ಹೇಳ್ತಾ ಇದೆ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ, ಅದು ಆಗ್ತಾ ಇಲ್ಲ. ಅದರಲ್ಲಿ ಈಗ ಪಂಚಾಯಿತಿ ಲಿಮಿಟಲ್ಲಿ ಖಾತೆ ಕೊಟ್ಟು ಟ್ಯಾಕ್ಸ್ ವಸೂಲಿ ಮಾಡೋದು ಕರ್ನಾಟಕ ಸರ್ಕಾರಕ್ಕೇ ಒಂದು ಪ್ರಾಫಿಟಬಲ್ ಜಾಬು. ಆದರೂ ಕೂಡ ಇದರಲ್ಲಿ ಇಷ್ಟೊಂದು ಡಿಲೇ ಆಗ್ತಾ ಇದೆ. ಇದರಲ್ಲಿ ಇನ್ನೊಂದು ವಿಷಯ ನಾನು ನೋಟಿಸ್ ಮಾಡಿದ್ದೇನು ಅಂದರೆ, ಪಂಚಾಯಿತಿ ಲಿಮಿಟಲ್ಲಿ ಸ್ಕ್ಯಾಮ್ಸು ಇಲ್ಲ ಅಂದರೆ ಒಂದು ರೂಮರ್ಸ್ ಏನು ನಡೀತಾ ಇದೆ ಅಂತ ಈಗ ಮಾತಾಡೋಣ. ಪಂಚಾಯಿತಿ ಲಿಮಿಟಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಇವ್ರು ಸೈಟ್ ಮಾಡೋರು ಇದು GPA ಅಗ್ರಿಮೆಂಟ್ ರಿಜಿಸ್ಟರು ಈ ಥರದ ಒಂದು ರಿಜಿಸ್ಟ್ರ್ ಮಾಡ್ಕೊಂಡು ಪ್ರಾಪರ್ಟಿಗಳನ್ನ ಈಗಲೂ ಮಾರ್ತಾ ಇದ್ದಾರೆ. ಪಂಚಾಯಿತಿ ಲಿಮಿಟಲ್ಲಿ ಮಾತ್ರ ರಿಯಲ್ ಎಸ್ಟೇಟ್ ನಿಂತಿಲ್ಲ. ಇದನ್ನ ನೀವು ನೋಟಿಸ್ ಮಾಡಬೇಕು. GPA ಮಾಡ್ತಾ ಇದ್ದಾರೆ, ಜರ್ನಲ್ ಪವರ್ ಆಫ್ ಅಟರ್ನಿ, ಅದಾದಮೇಲೆ ಅಗ್ರಿಮೆಂಟ್ ರಿಜಿಸ್ಟರ್ ಅಂತ ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಲೀಗಲ್ಲು ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಲೀಗಲ್ ಒಪಿನಿಯನ್ಗೆ ಹೋಗಬೇಕು ಅಂದರೆ ಯಾರಾದರೂ ಒಳ್ಳೆ ಲಾಯರ್ನ ಕೇಳಬೇಕು ಇದ್ರ ಬಗ್ಗೆ, ಅವ್ರು ಏನೇನು ನಡೀತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಬಟ್ BBMPಲಿ ಮತ್ತು ನಗರಸಭೆಯಲ್ಲಿ ಅವರು ಕೊಟ್ಟಿರೋ ಖಾತೆ ಪ್ರೋಸೆಸ್ಸು ಮೆಥಡಾಲಜಿ ನೋಡೋದಾದರೆ, ಅವರು ಫಸ್ಟು ರಿಜಿಸ್ಟರ್ ಆಗಿರೋ ಅಂಥ ಪ್ರಾಪರ್ಟಿಗಳಿಗೆ ಖಾತೆ ಕೊಟ್ಟಿರೋದು, ಹೊಸ್ದಾಗಿ ರಿಜಿಸ್ಟರ್ ಆಗಿರೋದಕ್ಕಲ್ಲ. ಇವ್ರು GPA ಮಾಡ್ತೀವಿ, ನಮ್ಮ ಹೆಸ್ರು ಖಾತೆ ಮಾಡಿಸ್ಕೊಂಡು ನಿಮ್ಮ ಹೆಸ್ರು ರಿಜಿಸ್ಟರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ. ಅದನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಮತ್ತು ಈ ಅಗ್ರಿಮೆಂಟ್ಗೆ GPA ರಿಜಿಸ್ಟ್ರೇಷನ್ಗಳಿಗೆ ಹೋಗಬೇಡಿ. ಇದೊಂದು ರೂಮರ್ ಆಗಿತ್ತು. ಇನ್ನೊಂದು ಏನು ರೂಮರ್ ಇದೆ ಅಂದರೆ, B ಖಾತಾ ಕೊಟ್ಟಿರೋರಿಗೆ ಏನು ಪ್ಲ್ಯಾನ್ ಅಪ್ರೂವಲ್ ಸಿಗ್ತಾ ಇಲ್ಲ, ಮನೆ ಕಟ್ಟೋಕ್ಕಾಗ್ತಾ ಇಲ್ಲ, ಮತ್ತು ಏನಪ್ಪ ಅದು ಲೋನ್ ಸಿಗ್ತಾ ಇಲ್ಲ, ಈ ಥರ ಜನಕ್ಕೆ ಮೋಸ ಆಗ್ತಾ ಇದೆ ಅಂತ ಒಂದು ಸ್ವಲ್ಪ ರಿಪೋರ್ಟ್ಸ್ ಬರ್ತಾ ಇದೆ. ಅದ್ರ ಬಗ್ಗೆ ಎಷ್ಟು ಅಥೆಂಟಿಸಿಟಿ ಐತೆ ಅನ್ನೋದು ನನಗೆ ಗೊತ್ತಿಲ್ಲ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ನಾನು ಏನು ಮಾಡ್ತೀನಿ ಅಂದರೆ, ನಾನೊಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ ನಿಮಗೋಸ್ಕರ. ನೀವು ಆ ವಾಟ್ಸಪ್ ಗ್ರೂಪ್ ಒಳಗಡೆ ಬಂದು ನಿಮ್ಮ ಸಮಸ್ಯೆಗಳನ್ನ ನೀವೇ ಡಿಸ್ಕಸ್ ಮಾಡ್ಬೋದು. ಅದನ್ನು ನಾನು ಯಾವುದೇ ಮ್ಯೂಟ್ ಮಾಡಿರಲ್ಲ.